ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. 1 ವರ್ಷದ ಹಿಂದೆ ಇಂಡಿಯಾ ಔಟ್, ಈಗ ಭಾರತದ ಪ್ರಧಾನಿಗೆ ರತ್ನ ಗಂಬಳಿಯ ಸ್ವಾಗತ. ಅಂದು ಟಿ ಶರ್ಟ್ನಲ್ಲೇ ಇಂಡಿಯಾ ಔಟ್ ಅಂತ ಬರೆದುಕೊಂಡು ಅಭಿಯಾನ. ಇಂದು ಸೇನಾ ಕಚೇರಿಯ ಮುಂದೆಯೇ ಪ್ರಧಾನಿ ಮೋದಿಯ ದೊಡ್ಡ ಕಟೌಟ್. ಟೈಮ್ ಯಾವ ರೀತಿ ಚೇಂಜ್ ಆಗುತ್ತೆ ನೋಡಿ. ಇಲ್ಲಿ ಯಾರು ಕೂಡ ಮಿತ್ರರಲ್ಲ, ಯಾರು ಶತ್ರುಗಳು ಕೂಡ ಅಲ್ಲ. ಎಲ್ಲವೂ ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮಾಲ್ಡೀವ್ಸ್ ಅನ್ನುವ ಅಹಂಕಾರದ ದೇಶ ಬದಲಾದ ಪರಿ. ಸ್ನೇಹಿತರೆ, ವರ್ಷದ ಹಿಂದೆ ಮಾಲ್ಡೀವ್ಸ್ ಯಾವ ರೀತಿ ಹುಚ್ಚಾಟ ಮಾಡಿತ್ತು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಭಾರತವನ್ನ ಯಾವ ರೀತಿ ಅಹಂಕಾರದಿಂದ ನಡೆಸಿಕೊಂಡಿತ್ತು ಅನ್ನೋದು ಭಾರತೀಯರಿಗೆ ಇನ್ನೂ ಕೂಡ ನೆನಪಿದೆ. ಆದರೆ ಅಂದು ಮಾಲ್ಡೀವ್ಸ್ ಅನ್ನುವ ಗುಬ್ಬಚ್ಚಿ ಗಾತ್ರದ ದೇಶ ತೋರಿದ ದರ್ಪಕ್ಕೆ ಭಾರತ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟು ಕೊಟ್ಟಿತ್ತು. ಭಾರತ ಕೊಟ್ಟ ತಿರುಗೇಟು ಯಾವ ಮಟ್ಟಿಗೆ ಇತ್ತು ಅಂದ್ರೆ, ಮಾಲ್ಡೀವ್ಸ್ನ ಆರ್ಥಿಕತೆ ಪಾತಾಳಕ್ಕೆ ಕುಸಿದು ಬಿಡ್ತು. ಐಷಾರಾಮಿ ಜೀವನ ಮಾಡ್ತಾ ಇದ್ದ ಮಾಲ್ಡೀವ್ಸ್ ಸಂಪೂರ್ಣವಾಗಿ ಮುಳುಗಿ ಹೋಗುವ ಪರಿಸ್ಥಿತಿಗೆ ಬಂದಿತ್ತು. ಅಲ್ಲಿಗೆ ಮಾಲ್ಡೀವ್ಸ್ಗೆ ಭಾರತದ ತಾಕತ್ತು ಏನು ಅನ್ನೋದು ಅರಿವಾಗಿತ್ತು. ಚೀನಾದ ಬಾಲ ಹಿಡಿದುಕೊಂಡು ಅಹಂಕಾರದಿಂದ ಮೆರೆಯುತ್ತಿದ್ದ ಮಾಲ್ಡೀವ್ಸ್ನ ಅಹಂಕಾರ ಈಗ ಏಕಾಏಕಿ ಇಳಿದು ಬಿಟ್ಟಿದೆ. ಯಾವ ಮಟ್ಟಿಗೆ ಇಳಿದಿದೆ ಅಂದ್ರೆ, ಭಾರತದ ಪ್ರಧಾನಿಗೆ ಮಾಲ್ಡೀವ್ಸ್ ರತ್ನ ಗಂಬಳಿಯ ಸ್ವಾಗತ ಕೋರಿದೆ. ಅಷ್ಟೇ ಅಲ್ಲ, ಭಾರತ ಹಾಗೂ ಮಾಲ್ಡೀವ್ಸ್ ನಡುವೆ 4850 ಕೋಟಿಯ ಒಪ್ಪಂದಗಳು ನಡೆದಿದೆ. ಮಾಲ್ಡೀವ್ಸ್ಗೆ ಭಾರತ ಅದೆಷ್ಟು ಅಗತ್ಯ, ಭಾರತ ಹಾಗೂ ಮಾಲ್ಡೀವ್ಸ್ ನಡುವೆ ನಡೆದ ಒಪ್ಪಂದವಾದರೂ ಏನು, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸಮಯ ಸಂದರ್ಭ ಹೇಗೆ ಬೇಕಾದರೂ ಬದಲಾಗಬಹುದು ಅನ್ನೋದಕ್ಕೆ ಇದೊಂದು ಭವ್ಯ ಸ್ವಾಗತವೇ ಸಾಕ್ಷಿ. ಯಾವ ಮನುಷ್ಯ ಭಾರತದ ವಿರುದ್ಧ ವಿಷ ಕಾರುತ್ತಿದ್ದನೋ ಆ ಮನುಷ್ಯನೇ ಈಗ ಪ್ರೀತಿಯಿಂದ ಅಪ್ಪಿಕೊಂಡು ಅದ್ಧೂರಿಯಿಂದ ತನ್ನ ದೇಶಕ್ಕೆ ಸ್ವಾಗತ ಮಾಡಿದ್ದಾನೆ. ಯಾವ ಮನುಷ್ಯ ಭಾರತ ಔಟ್ ಅನ್ನುವ ಕ್ಯಾಂಪೇನ್ ಮಾಡಿ ಚುನಾವಣೆಯಲ್ಲಿ ಗೆದ್ದು ಅಧ್ಯಕ್ಷನಾದನೋ ಅದೇ ಮನುಷ್ಯ ಈಗ ಭಾರತದ ಪ್ರಧಾನಿಯನ್ನ ಸಡಗರ ಸಂಭ್ರಮದಿಂದ ಸ್ವಾಗತ ಮಾಡಿದ್ದಾನೆ. ಭಾರತದ ಅಗತ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದವನು ಭಾರತ ಈಗ ಅನಿವಾರ್ಯತೆ ಅಂತಿದ್ದಾನೆ. ಹೌದು, ಇದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾಲ್ಡೀವ್ಸ್ ಅನ್ನುವ ದೇಶದಲ್ಲಿ ಸಿಕ್ಕ ಗೌರವ. ಪ್ರಧಾನಿ ಮೋದಿ ಮಾಲ್ಡೀವ್ಸ್ಗೆ ಭೇಟಿ ನೀಡಿದ್ದಾರೆ. ಭಾರತದ ವಿರೋಧಿ ಅಂತ ಗುರುತಿಸಿಕೊಂಡಿದ್ದ ಮಾಲ್ಡೀವ್ಸ್ ಅಧ್ಯಕ್ಷ ಮುಯಿಜು ಈಗ ಭಾರತವನ್ನ ಅತ್ಯಾಪ್ತ ಮಿತ್ರನಂತೆ ನೋಡ್ತಾ ಇದ್ದಾನೆ. ಅದು ಈ ಸ್ವಾಗತದಲ್ಲಿ ಎದ್ದು ಕಾಣಿಸುತ್ತಿದೆ. ಭಾರತದ ಸಂಸ್ಕೃತಿಯನ್ನ ಪ್ರಧಾನಿ ಮೋದಿ ಮುಂದೆ ಇಟ್ಟು ದೊಡ್ಡ ದೊಡ್ಡ ಕಟೌಟ್ ಹಾಕಿ ಮೋದಿಯನ್ನ ಸ್ವಾಗತ ಮಾಡಲಾಗಿದೆ. 3 ವರ್ಷದ ಹಿಂದೆ ಭಾರತ ಹಾಗೂ ಮಾಲ್ಡೀವ್ಸ್ ನಡುವಿನ ಸಂಬಂಧ ಹೇಗಿತ್ತೋ ಈಗ ಅದೇ ಸಂಬಂಧ ಮರುಕಳಿಸಿದೆ. ಹೌದು, ಮಾಲ್ಡೀವ್ಸ್ ಭಾರತೀಯರ ಕಣ್ಣಿಗೆ ಒಂದು ಕಾಲದಲ್ಲಿ ಸ್ವರ್ಗದಂತೆ ಕಾಣಿಸುತ್ತಿದ್ದ ದ್ವೀಪ ರಾಷ್ಟ್ರ. ತಿಳಿನೀಲಿ ಸಾಗರದಲ್ಲಿ ಕಂಗೊಳಿಸುವ ಈ ದೇಶವನ್ನ ಕಣ್ತುಂಬಿಕೊಳ್ಳಲು ಹೋಗುತ್ತಿದ್ದ ಭಾರತೀಯರಿಗೆ ಲೆಕ್ಕವೇ ಇಲ್ಲ. ಹೀಗೆ 2 ವರ್ಷದ ಹಿಂದೆ ಎಲ್ಲವೂ ಸರಿ ಇತ್ತು, ಆದರೆ ಮಾಲ್ಡೀವ್ಸ್ ಇದ್ದಕ್ಕಿದ್ದ ಹಾಗೆ ಬದಲಾಗಿ ಬಿಡುತ್ತೆ. ಭಾರತದ ಆಶ್ರಯದಲ್ಲಿದ್ದ ಈ ದೇಶ ಚೀನಾದ ಕುಮ್ಮಕ್ಕಿಗೆ ಸಿಲುಕಿ ಭಾರತದ ವಿರುದ್ಧವೇ ತಿರುಗಿ ಬಿದ್ದಿತ್ತು. ಮುಂದೆ ಮಾಲ್ಡೀವ್ಸ್ ಮಾಡಿದ ಮಂಗನಾಟವನ್ನ ಜಗತ್ತು ನೋಡಿದೆ. ಆದರೆ ಮಾಲ್ಡೀವ್ಸ್ ಮಂಗನಾಟಕ್ಕೆ ಭಾರತ ಕೊಟ್ಟ ತಿರುಗೇಟು ಇದೆಯಲ್ಲ, ಅದನ್ನ ಮಾಲ್ಡೀವ್ಸ್ನಿಂದ ಎಂದಿಗೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಪ್ರಧಾನಿ ಮೋದಿ ಜಸ್ಟ್ ಲಕ್ಷದ್ವೀಪಕ್ಕೆ ಭೇಟಿ ಕೊಟ್ಟು ಬಂದಿದ್ದು ಅಷ್ಟೇ, ಮಾಲ್ಡೀವ್ಸ್ನ ಆರ್ಥಿಕತೆಯೇ ಬುಡಮೇಲಾಗಿ ಹೋಯಿತು. ಮಾಲ್ಡೀವ್ಸ್ ಅನ್ನುವ ಪ್ರವಾಸಿಗರ ಸ್ವರ್ಗ ಪ್ರವಾಸಿಗರೇ ಇಲ್ಲದೆ ಸ್ಮಶಾನ ಭೂಮಿಯಾಗಿ ಪರಿವರ್ತನೆ ಆಯಿತು. ಭಾರತ ಕೊಟ್ಟ ಏಟಿನಿಂದ ಮಾಲ್ಡೀವ್ಸ್ಗೆ ಇನ್ನೂ ಕೂಡ ಹೊರಬರೋದಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಭಾರತ ನಮ್ಮ ಜೊತೆ ಇಲ್ಲ ಅಂದರೆ ಏನಾಗುತ್ತೆ ಅನ್ನೋದು ಮಾಲ್ಡೀವ್ಸ್ಗೆ ಚೆನ್ನಾಗಿ ಅರಿವಾಗಿದೆ. ಇದೇ ಕಾರಣಕ್ಕಾಗಿ ಮಾಲ್ಡೀವ್ಸ್ ಈಗ ಭಾರತದ ಪ್ರಧಾನಿ ಅವರನ್ನ ಬರಮಾಡಿಕೊಂಡಿದೆ. ಈ ಭೇಟಿಯ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಭಾರತಕ್ಕೆ ಮಾಲ್ಡೀವ್ಸ್ ಮಾಡಿದ ಅವಮಾನದ ಬಗ್ಗೆ ನಿಮಗೆ ಗೊತ್ತಿರಬೇಕು. ಭಾರತ ಮಾಲ್ಡೀವ್ಸ್ ಅನ್ನ ತನ್ನ ಸ್ವಂತ ತಮ್ಮನಂತೆ ನೋಡ್ತಾ ಇತ್ತು. ಮಾಲ್ಡೀವ್ಸ್ ಕೂಡ ಭಾರತವನ್ನ ಹಿರಿಯಣ್ಣನ ಸ್ಥಾನದಲ್ಲಿ ಇಟ್ಟಿತ್ತು. ಮಾಲ್ಡೀವ್ಸ್ ಹಾಗೂ ಭಾರತದ ನಡುವಿನ ಸಂಬಂಧ ಎಷ್ಟರ ಮಟ್ಟಿಗೆ ಉತ್ತಮವಾಗಿತ್ತು ಅಂದ್ರೆ, ಮಾಲ್ಡೀವ್ಸ್ನಲ್ಲಿ ಯಾರೇ ಪ್ರಧಾನಿ ಆದರೂ ಅವರು ಮೊದಲು ಭಾರತಕ್ಕೆ ಭೇಟಿ ಕೊಡ್ತಾ ಇದ್ರು. ಭಾರತ ಮಾಲ್ಡೀವ್ಸ್ಗೆ ಎಲ್ಲ ಸಹಕಾರವನ್ನ ಕೊಡ್ತಾ ಇತ್ತು. ಅದರಲ್ಲಿ ಸೇನಾ ಸಹಕಾರ ಕೂಡ ಒಂದು. ಮಾಲ್ಡೀವ್ಸ್ಗೆ ನೆರವಾಗ್ಲಿ ಅನ್ನುವ ಕಾರಣಕ್ಕಾಗಿ ಹೆಲಿಕಾಪ್ಟರ್ಗಳನ್ನ ಕೂಡ ಕೊಟ್ಟಿತ್ತು. ಭಾರತೀಯ ಸೇನಾ ತುಕಡಿ ಕೂಡ ಅಲ್ಲಿತ್ತು. ಭಾರತ ಮಾಡಿದ ಇದೇ ಸಹಾಯ ಮಾಲ್ಡೀವ್ಸ್ಗೆ ಹೆಚ್ಚಾಗಿ ಬಿಡ್ತು. ಇದೇ ರೀತಿ ಭಾರತದ ಸೇನೆ ನಿಮ್ಮ ದೇಶದಲ್ಲಿ ಇದ್ರೆ ಮುಂದೆ ಭಾರತ ನಿಮ್ಮ ದೇಶವನ್ನ ಸೇನಾ ನೆಲೆಯಾಗಿ ಬಳಸಿಕೊಳ್ಳುತ್ತೆ ಅಂತ ಚೀನಾ ಮಾಲ್ಡೀವ್ಸ್ನ ತಲೆ ತುಂಬಿಬಿಡುತ್ತೆ. ಹೀಗೆ ಚೀನಾದ ಮಾತು ಕೇಳಿದ ಮುಯಿಜು ಇದನ್ನ ಚುನಾವಣೆಗೆ ಬಳಸಿಕೊಂಡು ಬಿಡ್ತಾರೆ. ಚುನಾವಣೆಯ ಸಂದರ್ಭದಲ್ಲಿ ಇಂಡಿಯಾ ಔಟ್ ಅನ್ನುವ ಅಭಿಯಾನವನ್ನ ಕೂಡ ಮಾಡ್ತಾರೆ. ಇದು ಅಲ್ಲಿನ ಜನರನ್ನ ಕೂಡ ಮರಳು ಮಾಡಿಬಿಡುತ್ತೆ. ಮುಂದೆ ಇದೇ ಅಭಿಯಾನದಿಂದ ಮುಯಿಜು ಚುನಾವಣೆಯಲ್ಲಿ ಗೆದ್ದು ಅಧ್ಯಕ್ಷರಾಗ್ತಾರೆ. ಮುಂದೆ ಏನೆಲ್ಲ ಆಯಿತು ಅನ್ನೋದನ್ನ ನಾವು ಆರಂಭದಲ್ಲೇ ಹೇಳಿದ್ದೇವೆ. ಈಗ ಪ್ರಧಾನಿ ಮೋದಿ ಅವರಿಗೆ ಮಾಲ್ಡೀವ್ಸ್ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಆಹ್ವಾನ ನೀಡಲಾಗಿದೆ.
ಈ ಆಹ್ವಾನದ ಮೇರೆಗೆ ಮೋದಿ ಮಾಲ್ಡೀವ್ಸ್ಗೆ ಭೇಟಿ ನೀಡಿದ್ದಾರೆ. ಈ ಭೇಟಿಯಲ್ಲಿ ಮಾಲ್ಡೀವ್ಸ್ ಹಾಗೂ ಭಾರತದ ನಡುವೆ ಹಲವು ಒಪ್ಪಂದಗಳು ಆಗಿದೆ. ಭಾರತ ಮಾಲ್ಡೀವ್ಸ್ಗೆ ಬರೋಬ್ಬರಿ 4,850 ಕೋಟಿ ರೂಪಾಯಿ ಸಾಲ ನೀಡಿದೆ. ರಕ್ಷಣೆ, ಮೂಲಸೌಕರ್ಯ ಹಾಗೂ ವ್ಯಾಪಾರದ ವಿಚಾರದಲ್ಲಿ ಹಲವು ಒಪ್ಪಂದಗಳು ಕೂಡ ಆಗಿದೆ. ಇನ್ನು ಭಾರತದ ಜೊತೆಗಿನ ಸಂಬಂಧದ 60ನೇ ವಾರ್ಷಿಕೋತ್ಸವದ ಸ್ಮರಣಾರ್ಥ ಅಂಚೆ ಚೀಟಿ ಕೂಡ ಬಿಡುಗಡೆ ಮಾಡಲಾಗಿದೆ. ಅಡ್ಡು ನಗರದಲ್ಲಿ ರಸ್ತೆ ಹಾಗೂ ಒಳಚರಂಡಿ ವ್ಯವಸ್ಥೆಯ ಯೋಜನೆಯ ಉದ್ಘಾಟನೆಯನ್ನ ಕೂಡ ಮೋದಿ ಮಾಡಿದ್ದಾರೆ. ಇನ್ನು ಹಲವು ಉಪಕರಣಗಳ ಹಸ್ತಾಂತರ ಕಾರ್ಯ ಕೂಡ ಇಲ್ಲಿ ಆಗಿದೆ. ಇನ್ನೆಲ್ಲದಕ್ಕಿಂತ ಹೆಚ್ಚಾಗಿ ಭಾರತ ಹಾಗೂ ಮಾಲ್ಡೀವ್ಸ್ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದದ ಕುರಿತು ಕೂಡ ಮಾತುಕತೆ ಆಗಿದೆ. ಹೀಗೆ ಭಾರತ ಹಾಗೂ ಮಾಲ್ಡೀವ್ಸ್ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದದ ಕುರಿತಂತೆ ಮಾತುಕತೆ ನಡೀತಾ ಇದ್ರೆ ಅತ್ತ ಬ್ರಿಟನ್ ಹಾಗೂ ಭಾರತದ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ನಡೆದು ಬಿಟ್ಟಿದೆ. ಈ ಒಪ್ಪಂದದಿಂದ ಭಾರತಕ್ಕೆ ದೊಡ್ಡ ಮಟ್ಟಿನ ಲಾಭ ಆಗಲಿದೆ. ಮುಕ್ತ ವ್ಯಾಪಾರ ಒಪ್ಪಂದ ಅಂದರೆ ಸುಂಕ ಇಲ್ಲದೆ ವ್ಯಾಪಾರ ಮಾಡೋದು. ನಿಮಗೆಲ್ಲ ಅಮೆರಿಕ ಮಾಡ್ತಾ ಇರುವ ದರ್ಪದ ಬಗ್ಗೆ ಗೊತ್ತಿರಬಹುದು. ನಾವು ಹೇಳಿದಾಗೆ ಕೇಳದೇ ಇದ್ರೆ ತೆರಿಗೆ ಹೆಚ್ಚಳ ಮಾಡ್ತೇವೆ ಅಂತ ಅಮೆರಿಕ ಧಮಕಿ ಹಾಕ್ತಿದೆ. ಅಂದರೆ ಭಾರತ ಅಮೆರಿಕಾಗೆ ರಫ್ತು ಮಾಡುವ ವಸ್ತುಗಳ ಮೇಲೆ ತೆರಿಗೆ ಹಾಕೋದು ಇದು ಕಾಮನ್. ಎಲ್ಲ ದೇಶಗಳು ಕೂಡ ಈ ರೀತಿಯ ತೆರಿಗೆಗಳನ್ನು ಹಾಕ್ತಾವೆ. ತೆರಿಗೆ ಇಲ್ಲದೆ ವ್ಯಾಪಾರ ಮಾಡೋದನ್ನ ಮುಕ್ತ ವ್ಯಾಪಾರ ಒಪ್ಪಂದ ಅಂತ ಕರೀತಾರೆ. ಇದೇ ಒಪ್ಪಂದ ಈಗ ಭಾರತ ಹಾಗೂ ಬ್ರಿಟನ್ ನಡುವೆ ನಡೆದಿದೆ. ಈ ಒಪ್ಪಂದದಿಂದ ಎರಡೂ ದೇಶಗಳಿಗೆ ಕೂಡ ಲಾಭ ಇದೆ. ಭಾರತದ 99% ಉತ್ಪನ್ನಗಳಿಗೆ ಬ್ರಿಟನ್ ತೆರಿಗೆ ಇಳಿಸಿದರೆ ಇತ್ತ ಭಾರತ ಬ್ರಿಟನ್ನ 90% ಉತ್ಪನ್ನಗಳಿಗೆ ಸುಂಕ ಇಳಿಕೆ ಮಾಡಿದೆ. ಈ ರೀತಿ ಒಪ್ಪಂದ ಆಗಿರೋದ್ರಿಂದ ಭಾರತದಿಂದ ಕಡಿಮೆ ಬೆಲೆಗೆ ಉಡುಗೆ, ಪಾದರಕ್ಷೆ ಹಾಗೂ ಆಹಾರ ಉತ್ಪನ್ನಗಳು ಬ್ರಿಟನ್ ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಸಿಗಲಿದೆ. ಇನ್ನು ಬ್ರಿಟನ್ನ ಆಟೋಮೊಬೈಲ್ ಕಂಪನಿಗಳು ಮತ್ತು ಮದ್ಯಪಾನ ಕಂಪನಿಗಳಿಗೆ ಭಾರತದ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಯಲ್ಲಿ ನಮ್ಮ ಗ್ರಾಹಕರಿಗೆ ಸಿಗಲಿಕ್ಕಿದೆ. ಇನ್ನು ಈ ಒಪ್ಪಂದದಿಂದ ಹೂಡಿಕೆ ಕೂಡ ಎರಡು ದೇಶದಲ್ಲಿ ಹೆಚ್ಚಾಗಲಿಕ್ಕಿದೆ. ಬ್ರಿಟನ್ನ ಉದ್ಯಮದಲ್ಲಿ ಭಾರತದ ಕಂಪನಿಗಳಿಂದ ಹೂಡಿಕೆ ಹೆಚ್ಚಲಿದೆ. ಉದ್ಯೋಗದ ಪ್ರಮಾಣವೂ ಕೂಡ ಹೆಚ್ಚಾಗಲಿದೆ. ಅದೇ ರೀತಿ ಭಾರತದಲ್ಲಿ ಕೂಡ ಬ್ರಿಟನ್ಗೆ ಹೂಡಿಕೆ ಮಾಡೋದಕ್ಕೆ ಅವಕಾಶ ಸಿಗಲಿದೆ. ಅಷ್ಟೇ ಅಲ್ಲ, ಬ್ರಿಟನ್ನಲ್ಲಿ ಈಗ ಕೆಲಸ ಮಾಡ್ತಾ ಇರುವ ಉದ್ಯೋಗಿಗಳ ಪರವಾಗಿ ಭಾರತೀಯ IT ಕಂಪನಿಗಳು 3 ವರ್ಷಗಳ ಕಾಲ ಸಾಮಾಜಿಕ ಭದ್ರತಾ ನೆರವು ನೀಡೋದಕ್ಕೆ ವಿನಾಯಿತಿ ಸಿಗಲಿಕ್ಕಿದೆ. ಹಾಗಂತ ಎಲ್ಲ ಉತ್ಪನ್ನಗಳಿಗೆ ತೆರಿಗೆ ವಿನಾಯಿತಿ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಮಾಡೋದಕ್ಕೆ ಹೋದರೆ ನಮ್ಮ ದೇಶದಲ್ಲಿರುವ ಉದ್ಯಮಗಳಿಗೆ ತೊಂದರೆ ಆಗುತ್ತೆ. ಅದರಲ್ಲೂ ಸಣ್ಣ ಪುಟ್ಟ ರೈತರ ಮೇಲೆ ಇದು ದೊಡ್ಡ ಪರಿಣಾಮ ಬೀರಲಿದೆ. ಹೀಗಾಗಿ ಭಾರತೀಯ ಕೃಷಿ ಸಮುದಾಯ ರಕ್ಷಿಸುವ ನಿಟ್ಟಿನಲ್ಲಿ ಕೃಷಿ ಮತ್ತು ಡೈರಿ ಉತ್ಪನ್ನಗಳ ಆಮದಿನ ಮೇಲಿನ ಸುಂಕವನ್ನು ಹಿಂದಿನಂತೆಯೇ ಭಾರತ ಮುಂದುವರೆಸಿದೆ. ಈ ರೀತಿ ವ್ಯಾಪಾರ ಒಪ್ಪಂದ ಮಾಡುವ ಸಂದರ್ಭದಲ್ಲಿ ಇದು ಕೂಡ ತುಂಬಾನೇ ಮುಖ್ಯ. ಇಲ್ಲ ಅಂದರೆ ದೊಡ್ಡ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ ನಮ್ಮ ಜಮ್ಮು ಕಾಶ್ಮೀರ ಭಾಗದಲ್ಲಿ ಆ್ಯಪಲ್ ಬೆಳೆಯಲಾಗುತ್ತೆ. ಆದರೆ ಅದರ ರೇಟ್ ಸ್ವಲ್ಪ ಹೆಚ್ಚಿದೆ. ಈಗ ಬ್ರಿಟನ್ನಿಂದ ಬರುವ ಆ್ಯಪಲ್ಗೆ ತೆರಿಗೆ ಹಾಕದೇ ಇದ್ದರೆ ಅದು ಕಡಿಮೆ ರೇಟ್ನಲ್ಲಿ ಭಾರತದಲ್ಲಿ ಸೇಲ್ ಆಗುತ್ತೆ. ಹೀಗಾದಾಗ ನಮ್ಮ ರೈತರಿಗೆ ತೊಂದರೆ ಆಗುತ್ತೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಈ ವಿಚಾರದಲ್ಲಿ ಮುಕ್ತ ವ್ಯಾಪಾರ ಆಗೋದಿಲ್ಲ. ಅದೇನೇ ಇರಲಿ, ಭಾರತದೊಂದಿಗೆ ಈಗ ಎಲ್ಲರೂ ಸ್ನೇಹಮಯವಾಗಿದ್ದಾರೆ ಅನ್ನೋದೇ ಸಂತೋಷದ ವಿಚಾರ. ಈ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.